ಪ್ರಿಯರಾದ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳುತ್ತೆ, ನೀವು ಸರ್ಪದ ಹಾಗೆ ಜಾಣರು, ಪಾರಿವಾಳದ ಹಾಗೆ ನಿಷ್ಕಪಟಿಗಳಾಗಿರ್ರಿ ಅಂತ. ಯಾಕೆ ಅಂದರೆ ಸೈತಾನನು ದೇವರ ಮಕ್ಕಳನ್ನು ದೇವರಿಂದ ದೂರ ಮಾಡೋದಕ್ಕೆ ವಾಕ್ಯದ ಮುಖಾಂತರನೇ ಮಾತನಾಡ್ತಾನೆ. ಆಗ ದೇವರ ಸ್ವರ ಯಾವುದು, ಸೈತಾನನ ಸ್ವರ ಯಾವುದು ಅಂತ ಗುರುತಿಸುವಷ್ಟು ಚುರುಕು ನಮ್ಮಲ್ಲಿಲ್ಲದೆ ಹೋದರೆ ನಮ್ಮ ಜೀವಿತದಲ್ಲಿ ನಾವು ಬಹಳ ಸಫರಿಂಗ್ ಮಾಡಬೇಕಾಗಿ ಬರುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ಒಬ್ಬ ಯೌವನಸ್ಥ ಹೆಣ್ಣು ಮಗಳು ಒಂದು ಹುಡುಗ ಬಂದು ಪ್ರಪೋಸ್ ಮಾಡೋದಂತೆ. ಪ್ರಪೋಸ್ ಮಾಡಿದಾಗ ಈಕೆಗೂ ಕೂಡ ನೋಡಿ, ಶಿ ಆಲ್ರೆಡಿ ಫೆಲ್ ಇನ್ ಲವ್ ವಿತ್ ಹಿಮ್, ಬಟ್ ನಾವು ಶಿ ಜಸ್ಟ್ ನೀಡ್ಸ್ ಗಾಡ್ ಪರ್ಮಿಷನ್. ಆಕೆ ದೇವರ ಹತ್ರ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿದ್ಲಂತೆ. ದೇವರು ಮತ್ತಾಯ 5:41 ಮುಖಾಂತರ ಮಾತನಾಡಿದ್ರಂತೆ, ಇಫ್ ಸಮೋನ್ ಆಸ್ಕ್ ಯು ಟು ಗೋ 1 ಮೈಲ್ ಯು ಶುಡ್ ಗೋ 2 ಮೈಲ್ಸ್ ಅಂತೇಳಿ. 1 ಮೈಲಿ ದೂರ ಕರೆದ್ರೆ ನೀನು 2 ಮೈಲಿ ಹೋಗಬೇಕು ಅಂತ. ಅದರ ಅರ್ಥ ಈಕೆ ಏನು ಅನ್ಕೊಂಡಿದ್ದಾಳೆ, ಆತನ ನಾನು ಪ್ರೀತಿಸು ಅಂತ ಕೇಳ್ತಾ ಇದ್ದಾನೆ, ದೇವರು ಆತನನ್ನು ನೀನು ಮದುವೆನೇ ಆಗು ಅಂತ ಹೇಳ್ತಾ ಇದ್ದಾನೆ ಅಂತೇಳಿ ವಾಕ್ಯವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಆತನ ಜೊತೆ ಮದುವೆ ಆದಲಂತೆ ಅನೇಕ ಡ್ರೀಮ್ಸ್ಗಳನ್ನ ಇಟ್ಕೊಂಡು. ಅನಂತರ ಆತನು ಸೇವೆ ಮಾಡೋದಕ್ಕೆ ಬಿಡೋದಿರಲಿ, ಪ್ರಾರ್ಥನೆ ಮಾಡೋಕ್ಕೆ ಕೂಡ ಪರ್ಮಿಷನ್ ಕೊಡದೆ ಬಹಳ ಟಾರ್ಚರ್ ಮಾಡುವಾಗ, ದೇವರೇ ನಾನು ನೀವು ಪ್ರಾರ್ಥನೆ ಮಾಡಿ ನಿನ್ನ ಚಿತ್ತವನ್ನು ಕೇಳಿದ್ನಲ್ಲಪ್ಪ, ನೀನೇ ಹೇಳಿದಿಲ್ಲ ಯು ಕ್ಯಾನ್ ಗೋ ವಿತ್ ಹಿಮ್ ಅಂತ, ಮತ್ತು ಯಾಕೆ ಈ ಸಮಸ್ಯೆ ಅಂತ. ಅದಕ್ಕೆ ನೋಡಿ ದೇವರ ವಾಕ್ಯ ಹೇಳುತ್ತೆ, ನಮ್ಮಲ್ಲಿರೋ ಆಶಾಪಾಶಗಳಿಂದ ನಾವು ಪ್ರೇರೇಪಿಸಲ್ಪಟ್ಟು ಪಾಪ ಮಾಡ್ತೇವೆ, ಆದರೆ ದೇವರು ಕೆಟ್ಟದಕ್ಕೇನು ಕಾರಣನಲ್ಲ. ಒಂದು ವೇಳೆ ಯಾವನಾದರೂ ಕೆಟ್ಟದಕ್ಕೆ ಪ್ರೇರೇಪಣೆ ಹೊಂದಿ ಕೆಟ್ಟದು ಮಾಡುವಾಗ ಈ ಪ್ರೇರೇಪಣೆ ದೇವರಿಂದ ಆಯಿತು ಅಂತ ಹೇಳದೇ ಇರಲಿ ಅಂತ ದೇವರ ವಾಕ್ಯ ಹೇಳುತ್ತೆ. ನಮ್ಮಲ್ಲಿರುವಂಥ ಇಚ್ಛೆಗಳನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳದೆ ನಾವು ಪಾಪಕ್ಕೆ ಒಳಗಾಗಿ ಅದು ದೇವರಿಂದ ಆಗಿತ್ತು ಅಂತೇಳಿ ಯಾವತ್ತೂ ದೇವರನ್ನು ದೂರಬಾರ್ದು. ಯಾಕೆಂದರೆ ದೇವರು ಒಳ್ಳೆಯವನು, ಒಳ್ಳೆಯದಕ್ಕೆ ಮಾತ್ರ ಕಾರಣನು. ಕೆಟ್ಟದ್ದು ಆಗ್ತಾ ಇದೆ ಅಂದರೆ ನಮ್ಮಲ್ಲಿರುವಂಥ ಆಶಾಪಾಶಗಳಿಂದ ಕೆಲವೊಂದು ಸಾರಿ ನಾವು ದೇವರ ಸ್ವರಕ್ಕೆ ಕಿವಿಗೊಡದೇ ಇರೋದೇ ಕಾರಣ ಆಗಿರ್ಬೋದು.